ನಮಸ್ಕಾರ. ನಾ ಈ ಮಾಧ್ಯಮದ ಮುಖಾಂತರ ಕೇಳಿಕೊಳ್ಳೋದೇನೆಂದರೆ, ನಾ ಎಲ್ಲರಿಗೂ ಕೇಳಿಕೊಳ್ತೀನಿ, ನನಗೆ ನ್ಯಾಯ ಕೊಡಿಸಿ. ನಾನು 5 ವರ್ಷದಿಂದ ನಾನು ಜೋತಾಡ್ತಾ ಇದ್ದೇನೆ. 5 ವರ್ಷದಿಂದ ನನಗೆ ಇವರು ಎಲ್ಲ ಕಡೆ ಇದು ಮಾಡ್ತಾ ಇದ್ದಾರೆ. ನಾನು ಏನು ನನ್ನ ಕೈಲಿ ಹೇಳೋಂಥದ್ದು ಬಹಳಷ್ಟು ಹೇಳಿರುತ್ತೆ. 5 ವರ್ಷದಲ್ಲಿ ನನಗೆ ಏನೇನು ಮಾಡಿದಾರಲ್ಲ ಭಾಳ ಇದೆ. ನನಗೆ ನಾ ದುಡ್ದಿರೋಂಥದ್ದು ದುಡ್ಡನ್ನು ನನಗೆ ನ್ಯಾಯವಾಗಿ ನನಗೆ ಕೊಡಿಸಿ. ನನಗೆ ಬಹಳ ನನ್ನ ಮೇಲೆ ದೌರ್ಜನ್ಯ, ಮಾನಕ ಹಿಂಸೆ, ಕಿರುಕುಳ ಬಹಳ ನಡೀತಾ ಇದೆ. ದಯವಿಟ್ಟು ನನ್ನ ನ್ಯಾಯ ಕೊಡಿಸಿ. ಮಿತ್ರರಿಗೆ ಜೈ ವಂದನೆಗಳು. ಮಾಧ್ಯಮದ ಮಿತ್ರರೇ, ವಿಷಯ ಏನಿಲ್ಲ, ನಾವು ಲಿಟಲ್ ಸೈನ್ಸ್ ವಿಜ್ಞಾನ ಕಾಲೇಜಲ್ಲಿ ಸುಮಾರು ಸರಿ ನಾವು ಅಟೆಂಡ್ ಮಾಡಿದ್ದೀವಿ. ಅಬ್ದುಲ್ಲಾ ಬಡಬಡಿಗೆ ನ್ಯಾಯ ಕೊಡಬೇಕು, ಅವರು ಸಾಯೋ ಸ್ಥಿತಿಯಲ್ಲಿದ್ದಾರೆ, ಅವ್ರು ಯಾವುದೇ ಕಾರಣಕ್ಕೆ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಎಷ್ಟೇ ಸರಿ ಅವ್ರ ಮುಂದೆ ಹೋಗಿ ನಾವು ಮಾತಾಡಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ನಾಯಿ ಬಾಲ ಡೊಂಕು, ಬಾಲ ಸೀದಾ ಆಗ್ತಾ ಇಲ್ಲ. ಅವ್ರು ದುಡ್ಡು ಕೊಡೋದಕ್ಕೆ, ನ್ಯಾಯ ಕೊಡೋದಕ್ಕೆ ಮುಂದಾಗ್ತಾ ಇಲ್ಲ. ಈ ಕಾಲೇಜ್ ಪದಾಧಿಕಾರಿಗಳು ಹಾಗೂ ಆಡಳಿತ ಮಂಡಳಿ ವಿರುದ್ಧವಾಗಿ ನಾವು ಬೆಂಗಳೂರು ನಗರದಲ್ಲಿ ಫ್ರೀಡಂ ಪಾರ್ಕಲ್ಲಿ ಅರವತ್ತೆಲೆ ಧರಣಿ, ಕಪ್ಪು ಬಟ್ಟೆ ಪ್ರದರ್ಶನ, ತಮಟೆ ಬಾರಿಸುವ ಮುಖಾಂತರ ಅವರ ಫೋಟೋಗಳನ್ನು ಹಾಕಿ ಬ್ಯಾನರಲ್ಲಿ ನಾವು ನ್ಯಾಯ ಕೇಳೋದಕ್ಕೆ ಮುಂದಾಗಿದ್ದೀವಿ. ಅದು ಅವ್ರಿಗೆ ಮುಟ್ಟಿಲ್ಲ, ಆ ಹೋರಾಟನೂ ಅವ್ರಿಗೆ ಮುಟ್ಟಲಿಲ್ಲ ಅಂದರೆ ನಾವು ರಾಜ್ಯಾದ್ಯಂತ ಧಾರವಾಡ ಚಲೋ ಅಂತೇಳಿ ಕಾರ್ಯಕ್ರಮ ಮಾಡಿಕೊಂಡು ಆ ಕಾಲೇಜಿಗೆ ನಾವು ಮುತ್ತಿಗೆ ಕಾರ್ಯಕ್ರಮ ಮಾಡಬೇಕಾಗ್ತದೆ ಬರ್ತದೆ ಸ್ನೇಹಿತರೆ. ವಿಜ್ಞಾನ ಕಾಲೇಜು ಧಾರವಾಡ, ಬಿಷಪ್ ಮಾರ್ಟಿನ್ ಬರ್ವೆ, ಇವರು ಬಿಷಪ್ ಹೆಡ್ ಆಫ್ ದ ಕಾಲೇಜ್ ಆಗಿರ್ತಾರೆ. ಸೆಕ್ರೆಟರಿ ಬಂದ್ಬಿಟ್ಟು ವಿಲ್ಸನ್ ಮೊಯ್ಲಿ ಅಂತೇಳಿ, CEO ಅಂತ ಹೇಳ್ಬಿಟ್ಟು ವಿಜಯ್ ಕುಮಾರ್ ದಂಡಿನ್, ಮತ್ತೆ ಪ್ರಿನ್ಸಿಪಲ್ಲು ಸ್ಟ್ಯಾನ್ಲಿ ಪೀಟರ್. ಹಿ ಈಸ್ ಎ ವೆರಿ ಫ್ರಾಡ್ ಆ್ಯಂಡ್ ಅವರು ಫೇಲ್ ಆಗಿರ್ತಾರೆ. ಅವರು ಆಡಳಿತ ಮಂಡಳಿಗೆ ಮತ್ತು ಸರ್ಕಾರಕ್ಕೆ ಕಣ್ಣಿಗೆ ಬಣ್ಣ ಹಾಕಿ ಅವರು ಮೋಸ ಮಾಡ್ತಾ ಇದ್ದಾರೆ. ಅವ್ರ ಮೇಲೂ ನಾವು ಕ್ರಮ ತಗೊಳ್ಳಿಕ್ಕೆ ಮುಂದಾಗಿದ್ದೀವಿ. ಪತ್ರಿಕಾ ಮಿತ್ರರಿಗೆ ನಮಸ್ಕಾರ. ಡಾಕ್ಟರ್ ಅಶ್ವಥ್ ಅಂತೇಜ, ರಾಜ್ಯಾಧ್ಯಕ್ಷರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ. ಜಾವೀದ್ ಖಾನ್ ದಲಿತ ಸೇನೆ, ಖಲೀದ್ ಖಾನ್ ದಲಿತ ಸೇನೆ ರಾಜ್ಯ ಮುಖಂಡರು, ಮತ್ತು ನಮ್ಮ ಮುರುಗನ್ನು ರಾಜ್ಯಾಧ್ಯಕ್ಷರು ಅಂಬೇಡ್ಕರ್ ಸೇನೆ, ಮತ್ತು ರವಿಕುಮಾರ್, ಮತ್ತು ಎಲ್ಲ ನಮ್ಮ ಪದಾಧಿಕಾರಿಗಳು, ಮತ್ತು ಬಡಬಡೆ ಗುತ್ತಿಗೆದಾರರು, ಬಡಬಡೆಯವರು ಕೂಡ ನಮ್ಮ ಒಟ್ಟಿಗಿದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ಏನು ಚರ್ಚ್ ಆಫ್ ಸೌತ್ ಇಂಡಿಯಾ ಕಿಟಲ್ ಸೈನ್ಸ್ ಸಂಸ್ಥೆಯವರು ಬಡಬಡೆಯವರ ಮುಖಾಂತರ 2014ರಲ್ಲಿ ಅವರಿಗೆ ಆದೇಶ ಪತ್ರ ಕೊಟ್ಟು 7 ವರ್ಷಗಳ ಕಾಲ ಅವ್ರ ಹತ್ರ ಕೆಲಸ ಮಾಡಿಸ್ಕೊಂಡಿದ್ದಾರೆ. ಕೆಲಸ ಮಾಡ್ಕೊಂಡು ಅವರಿಗೆ ಹಣ ಕೊಡದೇ ಭಾರಿ ಸಬುಗಳನ್ನು ಹೇಳಿ ವಂಚನೆ ಕೂಡ ಮಾಡಿದ್ದಾರೆ. ಅವರೊಬ್ಬ ಬಡ ಮುಸ್ಲಿಮು, ಬಡ ಅಲ್ಪಸಂಖ್ಯಾತರು ಅನ್ನೋ ಕಾರಣಕ್ಕಾಗಿ ಅವರನ್ನು ಶೋಷಣೆ ಮಾಡ್ತಾ ಇದ್ದಾರೆ. ಈ ವಿಚಾರದಲ್ಲಿ ನಮ್ಮ ದಲಿತ ಸೇನೆ ಮುಖಂಡರುಗಳು ಕೂಡ ಅನೇಕ ರೀತಿಯಲ್ಲಿ ಪತ್ರಗಳನ್ನು ಕೊಟ್ಟಿದ್ದಾರೆ, ಮತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ, ಸಂಸ್ಥೆಯವ್ರ ಜೊತೆ ಮಾತಾಡಿದ್ದಾರೆ, ಫಲ ಸಿಗಲಿಲ್ಲ. ಆ ಕಾರಣಕ್ಕಾಗಿ ನಾವು ಇವತ್ತು ಪತ್ರಿಕಾಗೋಷ್ಠಿಗೆ ಬಂದಿದ್ದೇವೆ. ಒಬ್ಬ ಸಾಲ ಮಾಡಿ ಸೋಲ ಮಾಡಿ ಆಸ್ತಿ ಹಣ ಎಲ್ಲ ಕಾಮಗಾರಿಯನ್ನು ಪರವಾನಗಿಯನ್ನು ತಗೊಂಡು ಅಲ್ಲಿ ಕಟ್ಟಡವನ್ನು ಕಟ್ಟಿರ್ತಾರೆ. ಆದರೆ ಅಲ್ಲಿರುವಂತಹ ಧಾರವಾಡ ಕಿಟಲ್ ಕಾಲೇಜಿನ ಆಡಳಿತ ಮಂಡಳಿ ಹಾಗೂ ಅಲ್ಲಿರುವಂತಹ ಬಿಷಪ್ ಮತ್ತು ಅವರ ಪ್ರಾಂಶುಪಾಲರಾದ ಸ್ಟ್ಯಾನ್ಲಿ ಪೀಟರ್ ಮತ್ತು ಅಲ್ಲಿರುವಂತಹ ಆಡಳಿತ ಮಂಡಳಿ ಇವರಿಗೆ ಅಬ್ದುಲ್ಲಾ ಬಡಬಡಿಯವರಿಗೆ ಮೋಸ ಮಾಡಲು ಮುಂದಾಗಿರುತ್ತದೆ. ಆಲ್ರೆಡಿ ಈ ಪ್ರಕರಣ ಲೋಕಾಯುಕ್ತ ನ್ಯಾಯಾಲಯದಲ್ಲಿ ತೀರ್ಪು ಬಂದಿರುತ್ತದೆ. ಸುಮಾರು 2,65 ಲಕ್ಷ ರೂಪಾಯಿ ಇವರು ತಿಂದು ತೇಗಾಡಿದ್ದಾರೆ. 76 ಲಕ್ಷ ರೂಪಾಯಿ ಏನು ದುಡ್ಡು ಕೊಡೋದು ಅಬ್ದುಲ್ಲಾ ಬಡಬಡಿ ಅವರಿಗೆ ಆ ದುಡ್ಡನ್ನು ವಾಪಸ್ ಕೊಡಬೇಕಂತೇಳಿ ಇದೇ ತಿಂಗಳ 4/7/2025 ಒಂದು ಸಮಜಾಯಿಸಿ ಒಂದು ಸಮಾಲೋಚನೆ ಸಭೆಯಲ್ಲಿ ದುಡ್ಡು ಕೊಡೋದು ನಿರ್ಧರಿಸುತ್ತಾರೆ. ಆದರೆ ಪೊಲೀಸರಿಗೆ ಹೋಗಿ ಸುಳ್ಳು ದೂರು ಕೊಡುವ ಮುಖಾಂತರ ಇವರ ಕುತಂತ್ರ ತಂತ್ರಗಳಿಗೆ ನಾವೆಂದಿಗೂ ತಲೆ ಬಗ್ಗಲ್ಲ, ಜಗ್ಗಲ್ಲ. ಇವತ್ತು ಇವರ ವಿರುದ್ಧ ನಾವು ಇಡೀ ರಾಜ್ಯಾದ್ಯಂತ ಧಾರವಾಡ ಚಲೋ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಇಡೀ ದಲಿತ ಪರ ಸಂಘಟನೆಗಳು ಕಿಟಲ್ ವಿಜ್ಞಾನ ಧಾರವಾಡ ಕಾಲೇಜಿಗೆ ಮುತ್ತಿಗೆ ಹಾಕುವ ಮುಖಾಂತರ ನಾವು ಪ್ರತಿಭಟನೆಯನ್ನು, ಹೋರಾಟವನ್ನು ನಾವು ಮಾಡ್ತೇವೆ. ಅದೇ ರೀತಿಯಾಗಿ ದಿನಾಂಕ 21/7/2025 ಫ್ರೀಡಂ ಪಾರ್ಕಿನಲ್ಲಿ ಈ ಬಿಷಪ್ ಅವರಿದ್ದಾರೆ, ಕಿಟಲ್ ಕಾಲೇಜಿನ ಮುಖ್ಯ ಆದಂತಹ ಬಿಷಪ್ ಅವರಿದ್ದಾರೆ, ಆಮೇಲೆ ಸ್ಟ್ಯಾನ್ಲಿ ಪೀಟರ್ ಪ್ರಾಂಶುಪಾಲರಿದ್ದಾರೆ.